ಹಾ, ಈ ಜಾಗದಾಗ ನಿಂತ್ಕೊಂಡು ಒದರಿದ್ರ ಹೆಣ್ಮಕ್ಳು ಬಂದ್ರು ಬರ್ಬೋದು ಅಷ್ಟ್ರು. ತೋರಣ ತೋರಣ, ಬಾಗಿಲ್ಗೆ ಹಾಕು ತೋರಣ. ಗಣಪ ನೋಡ್ತಿದ್ದಂಗ ಒಳಗ್ ಬರ್ತಾನ. ತೋರಣ ತಗೋರಿ ತೋರಣ. ಯಾರು ಬರೋವಲ್ರಲ್ಲ ಮರ, ಹೆಣ್ಮಕ್ಳೇನು ಹಬ್ಬದ ಕೆಲಸದಾಗ ಭಾಳ ಬಿಜಿ ಆಗಿಬಿಟ್ಟಾರ ಹೆಂಗ? ಇನ್ನೊಂದ್ಸಲ ಹೋದ್ರ ಅಂತೇಳಿ. ತೋರಣ ತೋರಣ, ಬಾಗಿಲ್ ತೋರಣ. ತೋರಣ ನೋಡ್ತಿದ್ದಂಗ ಲಕ್ಷ್ಮೀದೇವಿ ಒಳಗ್ ಬರ್ತಾಳ. ತಗೋರಿ ದೀಪಾವಳಿಗೆ ಅಂದಾಗ ಅಂದವಾಗಿ ಕಾಂತತಿ. ಹೂ ಬೇಡ ಏನು ಬೇಡ, ಇದು ಹಾಕಿದ್ರ ಸಾಕು, ಬಾಗಲನ ತುಂಬಿ ಹೊಕ್ಕತಿ. ಬಾಗಿಲು ತೋರಣ ತೋರಣ. ಚಾಂಡ್ ಹೂ, ಮಲ್ಗಿ ಹೂ, ಸಂಪಿಗೆ ಹೂ ಎಲ್ಲಾ ಹಾಕಿ ಮಾಡಿದ್ ಬಾಗಿಲ್ ತೋರಣ. ಓ ಚಲೋ ಆತ್ ಬಿಡಣ್ಣ, ನೀ ಬಂದಿದ್ದ. ನಿನ್ನೆರ ಅನ್ನಕತ್ತಿದ್ ನೋಡಪ್ಪ, ಬಾಗ್ಲಕ್ಕೊಂದು ತೋರಣ ಬೇಕು. ಹಬ್ಬ ಗಣಪನ ಇಡೋದು ಹೋಗಿ ತಂದರ ತರ್ಲಿಲ್ಲ ನೋಡ್ ನಾನು ಪ್ಯಾಟಿಗೆ ಅಂತೇಳಿ. ಹಾದ್ ವರ್ಷದ್ದು ಮಾರ್ ಮಣ್ಣಾಲಿ ಇಲಿ ಕಡ್ದು ಬಿಟ್ಟತ್ ನಮ್ಮ ಮನ್ಯಾಗ. ಚಲೋ ಆತ್ ಬಿಡಪ್ಪ, ಬಾ ಇಲ್ಲೇ ತರ್ತೇನೆಪ್ಪ ಹೊಸ. ಅಕ್ಕ ನೆಲದ ಮ್ಯಾಗೆಲ್ಲ ಗಲೀಜಾಕವಕ್ಕ, ಇಲ್ಲೇ ಬರ್ರಿ, ಗಾಡಿ ಮ್ಯಾಗ ಕುತ್ಕೊಂಡು ನೋಡ್ರಿ. ಗಾಡಿ ಮ್ಯಾಗ ಇಟ್ಟೇನಲ್ಲ, ನಿಮ್ಗೆ ಯಾವ್ದು ಬೇಕು ಹೇಳ್ರಿ, ತಕೊಡ್ತೇನೆ. ತಡೆಯಪ್ಪ, ಒಬ್ಬೇಕೆ ನೋಡಾಕ ಸಮಾಧಾನ ಆಗೋದಿಲ್ಲ. ಜೈ ಪುಷಿ, ಲತಾ, ಪಾತಿ, ರೇಣಕ್ಕ ಅಷ್ಟ್ರು ಬರ್ರಿ. ಅಯ್ಯವ್ವ ಬಾಗಲ್ ತಗೊಂಡ್ ಬಂದಾವ ಮಾರಾಕ. ತಗೊಳ ನೋಡ್, ಗಣಪನ ಹಬ್ಬಕ್ ಚಂದ ಕಾಣ್ತಾವ. ಬರ್ರಿ. ಅಬ್ಬಾ ಬಾ ಬಾ, ಏನ್ ಹೆಣ್ಮಕ್ಳಪ್ಪ ಇವ್ರು. ಅಣ್ಣ, ಮಲ್ಲಿಗೆ ಹೂವಿಂದ ಐತಲ್ಲ, ಇದನ್ನ ನನಗೆ ತೋರ್ಸ್, ಭಾರಿ ಚಂದ ಐತಿ. ತೋರಕ್ಕರ. ಭಾರಿ ಐತಲ್ಲ ಅಣ್ಣ ಇದು. ನೋಡ್ರಿ ಹೆಂಗೈತಿ ಕಲವ, ಮಸ್ತ್ ಐತೆ, ಭಾರಿ ಚಂದ ಐತಿ. ತಗೋ ಇದನ್ನ. ಎಷ್ಟು ಕೇಳಿ ರೇಟ್? ಅಣ್ಣ ನನಗೆ ಚೆಂಡು ಹೂವಿನ ಕೊಡಿಲ್ಲ, ಭಾರಿ ಐತಲ್ಲ ಇದು. ಯವ್ವ ನಮ್ಮನೆ ಅಂದು ಹಾಳಾಗ್ಬಿಟ್ಟತವ, ಭಾಳ ದಿನ ಆತು, ಒಂದು 10 ವರ್ಷದ್ದೇ ಇತ್ತನ. ಎಲ್ಲ ಹೊಲಸಾಗಿ ಒಂಥರ ಆಗಿಬಿಟ್ಟತಿ. ನಾನು ಒಂದು ತಗೋಬೇಕು. ತಡಿ ನೋಡಣ, ನನ್ನ ಕಡೆ ರೊಕ್ಕಿಲ್ಲವ ಈಗ ತಗೊಳಕ್. ಅರೇ ನಮ್ದುಗೆ ಬೇಡ. ಅರೆ ನಮ್ದು ಈಗ ಯಾವುದು ಹಬ್ಬಗೂ ಇಲ್ಲ. ಅರೆ ತಗೊಂಡು ಏನು ಮಾಡೋದು? ನಮ್ದು ಮರದ್ ನೋಡಿದ್ರೆ ಹೊಯ್ಕಂತಾರೆ, ದುಡ್ಡಿಗೆ ಇಲ್ಲ, ನೀವು ನೋಡಿದ್ರೆ ಹೀಗೆ ತಗೊಂತೀರಿ, ಎಲ್ಲದನ್ನು ಬಂದಿದ್ದು ಎಲ್ಲ ಅಂತ ಓದಿರ್ತಾರೆ. ಅರೆ ನಮ್ದುಗೆ ಸುಮ್ಮನೆ ನೋಡ್ತಾವ್. ಅಕ್ಕ ಒಂದಕ್ಕಿಂತ ಒಂದ್ ಚಂದದಾವ್, ತಗೋರಿ. ಅಲ್ಲಿ ಚಂದ ಅದಾವಲ್ಲ ತೋರಣ. ಜೈ ಭಾರಿ ಐತ್ ಬಿಡ್ಲ ಇದು. ಅಣ್ಣಾರ ನನಗೊಂದು ಸೇಮ್ ಅಂತದ ಕೊಡ್ರಿ, ಭಾರಿ ಮಸ್ತ್ ಐತದ. ಯಾ ಅಂತಂದ್ರೆ ಹಿಂತದ. ತಡ್ರಿ ನೋಡ್ತೇನೆ, ಐತೆ ಏನ ಇದ್ರೊಳಗ. ಹಾ ಐತ್ರಿ. ನೋಡ ಗಿರ್ಜಿ ಹೆಂಗೈತಿ, ಮಸ್ತ್ ಐತೆ ಪರಕ್ಕ, ಭಾರಿ ಐತ್ ನೋಡಿ. ಒಂಥರ ಏನೋ ಚಂದ ಐತಲ್ಲ, ನಡಕ್ ತುಳಸಿ ಎಲೆ ಹಾಕಿದಂಗೆ ಆಗೈತೆ. ಆ ಕಡೆ ಚೆಂಡು ಭಾರಿ ಆಗೈತಿ. ತಗೋ ಅಣ್ಣ, ರೇಟ್ ಎಷ್ಟು ಇದಕ್ಕ? ನೀ ನೋಡ್ಬಿ, ಫಸ್ಟ್ ನೋಡ್ರಿ, ನಿಮ್ಗೆ ಯಾವ್ಯಾವ್ದು ಬೇಕಂತೇಳಿ ನೋಡಿ ಸೆಲೆಕ್ಟ್ ಮಾಡ್ರಿ, ಆಮ್ಯಾಗ ರೇಟ್ ಹೇಳ್ತೇನೆ. ಅವಾಗ ನೋಡಿ ಒಂದಿಟ್ಟು ಹೆಚ್ಚು ಕಮ್ಮಿ ಮಾಡಿ ತಗೊಂಡ್ರ ಆತ. ಏತಮ್ಮ ನನಗೊಂದು ಕೊಡ, ನನಗೆ ಉದ್ದೊಂದು ಕೊಡಿ. ಇದು ಭಾರಿ ಐತ್ ನೋಡಿ, ಇದು ಚಂದ ಐತಿದ. ಚಂದ ಐತಿ ನೋಡಿ ಶಾಂತಕ್ಕ. ಹೆಂಗಿದ್ರು ನಿಮ್ಮ ಮನೆ ಬಾಗಲ ಅಗಲ ಐತಲ್ಲ, ಇದು ಹಾಕಿದ್ರೆ ಭಾರಿ ಚಂದ ಕಾಣ್ತತಿ. ಹೇಳಪ್ಪ, ನಮ್ಗೆ ಇವು ಇರ್ಲಿ, ರೇಟ್ ಹೇಳು. ಅಂದಂಗ ತಡಿಪ, ನನಗೆ ಇದು ಕೊಡಿ, ಇದು ಕೆಂಪು ಅಂದ್ ಕೊಡು, ಭಾಳ ಚಂದ ಐತಿ. ಕೆಂಪು ಬಂದ್ರಿ? ಹಾ ಇಲ್ಲೈತಿ ಇದ. ಮಸ್ತ್ ಐತಿ ನೋಡ್ಲಿ ಗಿರ್ಜಿ, ಅದು ಭಾರಿ ಐತಿ. ತಗೋದನ್ ಅಣ್ಣ, ನನಗೊಂದು ಸೇಮ್ ಅಂತದ ಕೊಡು, ನಮ್ಮ ಬಾಗ್ಲಕ್ ಭಾರಿ ಕಾಣ್ತದ. ಅಂತದ ಇಲ್ರಿ ಅಕ್ಕಾರ, ಅಂತದ ಸೇಮ್ ಇಲ್ರಿ, ಬೇರೆ ಅದಾವ, ತಗೋತೀರೇನ್ರಿ? ಬೇಡಪ್ಪ, ಅಂತದ ಇದ್ರ ಬೇಸಕ್ಕಿತ್ತು, ಇರ್ಲಿ ಬಿಡು. ಇದು ಕಲ್ಲ ತಗೊಂಡಿದ್ದು ಭಾರಿ ಐತಿ ಬಿಡ, ಮಜಬೂತ್ ಐತಿ. ಎಷ್ಟಣ್ಣ ಇದು? ಅಕ್ಕಾರ ನೀವು ತಗೊಂಡಿದ್ದು 350 ರೀ, ಈ ಅಕ್ಕಾರ ತಗೊಂಡಿದ್ದು 250 ರೀ. ಏನ 350? ತೀರಾ ಹೇಳವಪ್ಪ ನೀ ರೇಟ್. ಅಲ್ಲ 350 ಅಂದ್ರೆ ಐತಿಲ್ಲಣ್ಣ ಅದಕ್ಕೆ. ಹೋಗಪ್ಪ ಹೋಗತ್ತಾಗ 350 450. ಅಲ್ಲ ನಂದು 250 ಹೇಳ್ತಿಪ್ಪ, ಏನೈತಿದ್ರಾಗ? ಅದೊಡ್ ಚೆಂಡು ಹೂ ಹಿಂಗ ಪೋನ್ ಶಾರ್ ಪ್ಲಾಸ್ಟಿಕ್ ಮಲ್ಲಿಗೆ ಹೂ ಹಾಕ್ಯಾರ ನಡಕ. ಏನ್ ದೊಡ್ಡ ಬಿಡಪ್ಪ, ಬಿಡು ಹೋಲ್. ಬೆಳ್ಳಿ ಸಾಮಾನಿಗೆ ಹೇಳ್ದಂಗೆ ಹೇಳ್ತಿಪ್ಪ ನೀನಾರ. ಇಲ್ಲ ಅಷ್ಟೆಲ್ಲ ರೇಟ್ ಆದ್ರೆ ಬ್ಯಾಡ ಬಿಡು, ಹೋಲ್ ಎತ್ತಾಗ. ಅಲ್ರಿ ಅಕ್ಕಾರ, ಎಷ್ಟು ಚಲೋ ಮೆಹನತ್ ಐತಿ, ಕೆಲಸ ಐತಿ ಅದ್ರಾಗ. ಬಿಸಲಾಗಿ ನಮ್ನಿ ಹೊತ್ಕೊಂಡು ತಿರುಗಿ ಮಾರ್ತೀವಿ, ಹಿಂಗಂತೀರಿ ನೀವು ಹೊತ್ತಾಗ. ಚಲೋ ಐತಿ ಅಲ್ರಿ ಅಕ್ಕಾರ? ಏನ್ ಚಲೋ ಐತಿ? ಚಲೋ ಐತಿ ಅಂತೇಳಿ ಏನು ಕೇಳಿದಷ್ಟು ರೊಕ್ಕ ಕೊಡಕೇತನ? ಇಲ್ಲಪ್ಪ, ಇಷ್ಟು ತುಟ್ಟಿ ಆದ್ರೆ ಬ್ಯಾಡ ಬಿಡು, ಬ್ಯಾಡ. ನೋಡು ಕೊಡೋದ ಹೇಳು, ಎಷ್ಟು ಕೊಡ್ತೀವಿ ಲಾಸ್ಟ್? ಅಲ್ಲ ಮತ್ತೆ ನಂದು ಎಷ್ಟು ಹಂಗಾರ? ಅವ್ರಿಬ್ರದಕ್ಕ ಅಷ್ಟು ಹೇಳಿ ಅಂದ್ರೆ ಇದಕ್ಕೊಂಚೂರು ಹೂ ಜಾಸ್ತಿ ಅದಾವು, ಇದಕ್ಕೇಟ? ಅಕ್ಕಾರ ನೀವು ತಗೊಂಡಿದ್ರಿ ಅಕ್ಕಾರ, ಎಷ್ಟೈತಿಲ್ಲ ಅದು? 450 ರೂಪಾಯಿ ಅಕ್ಕಾರ. ತೆಗಿ ಹಿಡಿ, ತಗೋ ಇಟ್ಕೋ, ಮಾಡಕ್ ಕೆಲ್ಸ ಅದಾವ. ಹೌದಪ್ಪ, ತೀರಾ ಎಷ್ಟು ರೇಟ್ ಹೇಳ್ತಿ? ಬ್ಯಾಡ್ಬಿಡು, ನಮ್ಗೆ ಇಷ್ಟು ತುಟ್ಟಿ ಆದ್ರೆ ಇದೇ ಡಿಸೈನ್ನಾಗ ಬೇರೆ ಕಲರ್ ಕೊಡು. ಅಕ್ಕಾರ ಇದೇನು ಸೀರೆ ವ್ಯಾಪಾರನ್ರಿ, ಇದೇ ಡಿಸೈನ್ನಾಗ ಬೇರೆ ಕಲರ್ ಕೊಡೋನಕ? ಅಲ್ರಿ ಅಷ್ಟು ತುಟ್ಟಿ ಮತ್ತೆ ಪೆಟ್ರೋಲ್ ಅದು ನಾವು ಹಾಕೊಂಡು ಅಡ್ಡಾಡ್ತೀವಿ. ಅಲ್ಲ ಏನು ತುಸ ಮೈನತ್ತೈತೇನ್ರಿ, ಕೆಲಸ ಎಷ್ಟೈತಿ ನೋಡ್ರಿ ಅದ್ರಾಗ. ನೋಡಪ್ಪ, ನನಗೂ ಬೇಡ ನಿನಗೂ ಬೇಡ, ಒಂದು ರೇಟ್ ಕೇಳ್ತೀನಿ. ಇದನ್ನ 150 ರೂಪಾಯಿ ಕೊಡ್ತೇನೆ. ಹೌದೌದು, ನಾ ಬೇಕಾದ್ರೆ ನಾನು 150 ಕೊಡ್ತೀನಿ. 150 ಅಂದ್ರೆ ಎಲ್ಲರೂ ಒಂದೊಂದು ತೊಗೊಂತೀವಿ. ಅದು ಮತ್ತೆ ಅಷ್ಟ್ರಾಗ ಇವ್ರು ಯಾರು ಪ್ರೇಮಕ್ಕೆ ತೊಗೊಂಡಿದ್ದು ನನ್ನಷ್ಟು ಏನಿದು ಇಲ್ಲ. ಮತ್ತೆ ಆಕೆ ಎಷ್ಟು ಕೊಡ್ತಾಳೆ ನಂಗೆ ಗೊತ್ತಿಲ್ಲ. ನೀ ಕಡಿಮೆ ಮಾಡೋದಾದ್ರೆ ನಾವು ತೊಗೋತೀವಿ. ಏನ್ರಿ ಅಕ್ಕಾರ 150 ರೀ? ಬ್ಯಾಡ ಬಿಡ್ರಿ ಅಕ್ಕಾರ, ಬ್ಯಾಡ, ಲೆಕ್ಕ ಹೊಂದದಿಲ್ಲ ಇದು ಯಾವಾರ, ಬ್ಯಾಡ ಬಿಡ್ರಿ ಅಕ್ಕಾರ. ನೋಡಪ್ಪ, ಇಷ್ಟ ಕೊಡೋದಾದ್ರೆ ಕೊಡು, ಬಿಡೋದಾದ್ರೆ ಬಿಡು. 150 ಏನು 300 ರೂಪಾಯಿ ಕೊಡ್ತಾರನ? ಅಕ್ಕಾರ
ನಮಗೂ ಬೇಡ ನಿಮಗೂ ಬೇಡ 2,200 ರೂಪಾಯಿ ಕೊಡ್ರಿ. ಇವ್ರು ಪ್ರೇಮಕ್ಕರ್ದ ಅಂದ್ರಲ್ಲ ನೀವು, ಇವ್ರು ಪ್ರೇಮಕ್ಕರ್ ಇವ್ರದ್ದು 2,200 ಹೇಳಿದ್ದೆ, ಬೇಕಾದ್ರೆ ಇವ್ರು 150 ಕೊಡ್ವಲ್ರಕ್ಕ. ನಿಮಗೂ 100 ರೂಪಾಯಿ ಬಿಟ್ಟಿನಿ, ಎಲ್ಲರಿಗೂ 100 ರೂಪಾಯಿ ಬಿಡಾಕತ್ತೀನಿ. ಯಾಕಂದ್ರೆ ನೀವು ನಿಮ್ದು 300 ರೂಪಾಯಿ ಕೊಡ್ರಿ. ಆತಾ ನೀವು 450 ಹೇಳಿದ್ದೆ, 300 ರೂಪಾಯಿ ಕೊಡ್ರಿ. ಇವ್ರು 350 ಹೇಳಿದ್ರೆ 200 ಕೊಡ್ಲಿ. ಎಲ್ಲಾರ್ದು ಒಂದ ರೇಟ, ಎಲ್ಲರೂ ಅಷ್ಟೇ ಕೊಡೋದು, ಅದಕ್ಕೆ ಹೆಚ್ಚಿಗೆ ಕೊಡೋದೇ ಇಲ್ಲ. ಹೌದು ಬಿಡಪ್ಪ, ನೀನಾರ ತೀರ ಹೇಳವ. ನಂದು ಎಷ್ಟು ಹಂಗಾರ ದೊಡ್ಡದೈತಲ್ಲಿದೆ? ನಿಮ್ದು 550 ರೀ ಅಕ್ಕಾರ. ಏ ಭಾಳ ಆತಪ್ಪ ಇದು, ಭಾಳ ಆತ. ಏನು ಬೆಂಗಳೂರ ದಿಲ್ಲೇ ಇದೆ, ಎಷ್ಟು ರೇಟ್ ಹೇಳ್ತೀವಿ ನೀನಾರ? ಏನು ಯಾರಿಗೆ ತಿಳಿಲಾರ್ದ ಅರೆದರ ಎತ್ತಬೇಕತ್ ರೊಕ್ಕ ಕೊಟ್ಟಾರ ಹೆಣ್ಮಕ್ಳು ಅಂತ ತಿಳ್ಕೊಂಬಿಟ್ಟಿಯ ಏನಪ್ಪ ನೀನು? ಇಲ್ಲ ಇಲ್ಲ ತಿಗ್, ಅಷ್ಟು ರೇಟ್ ಆದ್ರೆ ಬೇಡ, ಬೇಡಪ್ಪ. ಅಕ್ಕಾರ ಸಿಟ್ಯಾಗಾದ್ರೂ ಹೇಳಿದಷ್ಟು ತೊಗೊಂಡೋಕ್ಕಾರ. ಏನು ಹಳ್ಳ್ಯಾಗ ಹಂಗೆಲ್ಲ ಕೊಡೋದಿಲ್ರಿ ಅಕ್ಕಾರ. ನಾವು ಹಂಗೆ ಹೆಚ್ಚು ಕಮ್ಮಿ ರೇಟ್ ಹೇಳಕ್ಕೂ ಆಗೋದಿಲ್ಲ. ಏನು ಇಲ್ಲ ನೋಡ್ರಿ ಅಕ್ಕಾರ, ಸುಮ್ಮನೆ ಯಾಕದ ನಮ್ಗೆ ನಿಮ್ಗೆ ಬೇಡ ನೋಡ್ರಿ ಅಕ್ಕಾರ. ನಿಮ್ದು 400 ರೂಪಾಯಿ ಕೊಡ್ರಿ. ಅವ್ರೆಲ್ಲಾರ್ದು ಒಂದೊಂದು ರೇಟ್ ಹೇಳತ್ತಿ, ಎಲ್ಲರಿಗೆ 100 ರೂಪಾಯಿ ಕಡಿಮೆ ಮಾಡತ್ತೀನಿ ನೋಡ್ರಿ. ಏತಮ್ಮ, ನಾ ಕೊಡದ 150 ರೂಪಾಯಿ ಅಂದಿಯಾ? ಆತ, ನಾ ತಗೋತೀನಿ. ಉಳ್ದಾದರದೆಲ್ಲ ಇನ್ನು ನಂಗೆ ಗೊತ್ತಿಲ್ಲ. ತೊಂಬೈಲಿ ರೊಕ್ಕ ಕೊಡ್ತೀನಿ, ಬಾಗ್ಲಕ್ಕೆ ಹಾಕಿ ಬರ್ತೇನೆ ನೋಡನ್. ಅಲ್ಲಿ ನೋಡ ಪ್ರೇಮವು ತಗೊಂಡ ಬಿಟ್ಲು. ಆಕಿಗೇನು ಕಡಿಮೆವ, ವ್ಯಾಪಾರ ಮಾಡಕತ್ತಾಳ ಈಗ. ಅಯ್ಯೋ, ಕೈಯಾಗ ರೊಕ್ಕ ಮುಕ್ಕಳರೆ ಆಡ್ತಾವ ಈಗ. ಏನ್ ನಮ್ಮಂಗೆ ರೊಕ್ಕಕ್ಕೆ ಲೆಕ್ಕ ಹಾಕ್ಬೇಕ? ಏನು ಬಡ್ಡಿ ಸಾಲ ಮಾಡಿ ಒದ್ದಾಡ್ಬೇಕ? ಏನು ಇಲ್ಲ, ದಿನ 1,000-2,000 ರೂಪಾಯಿ ಮೇಲೆ ವ್ಯಾಪಾರ ಆಗತ್ತತಿ. ಇಷ್ಟ್ರಾಗ ಆಕಿನ ಒಂದು ಬಿಲ್ಡಿಂಗ್ ಕಟ್ಟಿಸ್ತಾಳೆ ನೋಡ್ಬೇಕಾರ. ಅಯ್ಯೋ, ಆಕಿನ ಹಿಡ್ದಾರೆ ಯಾರದಾರ ಇವ. ಏ ತಮ್ಮ, ಈಗ ಎಷ್ಟು ಕೊಡ್ತೀವಿ ಹೇಳಪ್ಪ ಇದನ್ನ? ಅಕ್ಕಾರ ಏನ್ರಿ 200 ರೂಪಾಯಿ ಭಾಳನ್ರಿ ಅಕ್ಕಾರ. 170 ರೂಪಾಯಿ ಕೊಡ್ತೇನೆ ನೋಡು. 170 ರೀ ಅಕ್ಕಾರ. ಓಲಿ 190 ಕೊಡ್ರಿ. ಇಲ್ಲ ಇಲ್ಲ, ಆಯ್ತು ಕೊಡ್ರಿ, ಬೋಲತ್ತಕ್ಕ. ಏನು ಮತ್ತೇನು ಹೊತ್ತು ಅಡ್ಡಾಡ್ಲಿ. ನಮ್ದು ಹೇಳಪ್ಪ. ಆಯ್ತು ಅಕ್ಕಾರ, ಅದೇ ಹೇಳಿದ್ನಲ್ರಿ 300 ರೂಪಾಯಿ ಅಂತೇಳಿ. 150 ಬಿಡಾಕತ್ತೀನಿ. ಇಲ್ಲಪ್ಪ, ನೀವು ಒಬ್ಬೊಬ್ರಿಗೆ ಒಂದೊಂದು ರೇಟ್ ಹೇಳ್ತಿ. ಇದೇನೋ ಒಂದಿಟ್ಟು ನೋಡಕ್ಕೆ ಚಂದ ಐತಂದ್ರೆ ಇಷ್ಟು ರೇಟ್ ಹೇಳ್ತಿಪ್ಪ. ಇಷ್ಟು ಕೊಡ್ತೇನೆ ನೋಡಿ, ಲಾಸ್ಟ್ 200 ರೂಪಾಯಿ ಕೊಡ್ತೇನೆ ಇದಕ್ಕೆ. ಬರಂಗಿಲ್ರಿ ಅಕ್ಕಾರ. ಬರಂಗಿಲ್ಲ ಅಂದ್ರೆ ಬೇಡಪ್ಪ, ಇಬ್ರು ತಗೊಳತಿದ್ವಿ, ಇಡ್ತೇವೆ ನೋಡು. ಕೊಡು ಹೋರಿ ಅಕ್ಕಾರ. ಮತ್ತೇನು ಈಗ ಒಬ್ರು ತೊಗೊಂಡ ಬಿಟ್ಟಿರಿ, ಈಗ ಯಾರು ಹೇಳಿದ್ರು ಕೇಳಲ್ಲ ನೀವು. ಕೊಡು ಹೋರಿ ಅತ್ತ. ಕೊಡ್ತೇನೆ. ಅಕ್ಕಾರ ನಿಮ್ದು ಅಷ್ಟೇ, ನಿಮ್ದು 250. ಅದೇ ನಿಮ್ದು ಹೇಳಿದ್ನಲ್ಲ 400 ಅಂತೇಳಿ. ನಾ 200 ರೂಪಾಯಿ ಕೊಡ್ತೇನೆ, ಅದ್ರ ಮ್ಯಾಗ ಕೊಡುದಿಲ್ಲ. ಅಕ್ಕಾರ ಏನ್ರಿ ಅಕ್ಕಾರ, ಎಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರಿ ಇಷ್ಟು ಕೇಳ್ಬೇಕಂತೇಳಿ. ಹೌದಪ್ಪ, ನಂದು ನೀನು ಅಲ್ಲ 550, 700, 800 ಹೇಳ್ತಿಯಲ್ಲ ಪತ್ತೀರ ನೀನು. ಬೇಡಪ್ಪ, 200 ರೂಪಾಯಿ ಕೊಡ್ತೇನೆ, ಏನು ಕಡಿಮೆ ಅಲ್ಲ. ಅದೇನು ಹ್ಞೂ ಅಂದ್ರೆ ತೊಗೊಂಡು ಹೋಗ್ತಾನೆ, ಬೇಡ ಅಂದ್ರೆ ಇಟ್ಟು ಹೋಗ್ತಾನೆ. ಹಬ್ಬದಾಗ ಅಂತೇಳಿ ಇಷ್ಟು ರೇಟ್ ಹೇಳಕತ್ತಿ. ಹಬ್ಬ ಮುಗಿದಿದ್ದು ಇದನ್ನು ಕೇಳೋರು ದಿಕ್ಕಿರಂಗಿಲ್ಲ, ಗೊತ್ತನ? ಕೊಡು, ಹಂಗೆ ಮಾಡಕ್ಕೆ ಹೋಗ್ಬೇಡ. ಹಬ್ಬ ಮುಗಿದಿಂದ ಯಾರು ತೊಗೊಂತಾರೆ ಇದನ್ನು? ಅಕ್ಕಾರ ಇಲ್ರಿ, ಬರೋದಿಲ್ಲ. ನೀವು ಅಷ್ಟು ಕಡಿಮೆ ಕೇಳಿದ್ರೆ ಕೊಡೋಕ್ಕಾಗಲ್ಲ. ಒಂದು 350 ಕೊಡ್ರಿ. ಇಲ್ಲ ಬಿಡು, ಬೇಡ, ತಗೋ ಇಡಿ. ಎಷ್ಟು ಕೊಡ್ತೀರಿ? ಬೇಡಪ್ಪ, ಬೇಡ. ನಾ 350 ಎಲ್ಲ ಕೊಡೋಕ್ಕಾಗಂಗಿಲ್ಲ, 200 ಅಂತ ಹೇಳೇನಿಲ್ಲ. ನಂದು ತಮ್ಮ 150 ಕೊಡ್ಲಾ? ಸೊ ಎಲ್ಲ ಅದನ್ನೇ ಇದು ಮಾಡ್ಕೊಂಬಿಟ್ಟಿರಿ ನೀವು. ಅಕ್ಕಾರ ನಿಮ್ದರ ಕೊಡ್ರಿ 200 ರೂಪಾಯಿ. ಏನು ಅಲ್ಲ, 350 ಹೇಳಿ ನೀ 200 ಕೊಡಲ್ಲಪ್ಪ ನೀವು ತೀರ. ಇಲ್ಲ, ಬೇಡ ಬಿಡಪ್ಪ, ಹೋಗ್ಲತ್ತ. ನೀವು ನೋಡ್ಲಿ 170 ಕೊಡ್ರಿ, ಅವ್ರು ಕೊಟ್ರಲ್ಲ ಹಂಗೆ. ಆಯ್ತು. ಆಲಸ್ ಅಂತಕ್ಕ ಬೇಡ, ಬೇಡವಾ? ಇಟ್ಟು ಮಾರಂದ್ರೆ ಸುಟ್ಟು ಮಾರ್ತಾನ. ನಮ್ಮನೆ ರೇಟ್ ಹೇಳಿದ್ರೆ ಯಾರು ತಗೊಂತಾರ? ಆಯ್ತು ರೀ ಅಕ್ಕಾರ, 250 ಕೊಡ್ರಿ, ಹೋಲತ್ತಾಗ. ಕೊಡ್ತೀನಿ ತೋರಪ್ಪ, ತುಂಬ. ತಡಿಯತ್ತಮ್ಮ, ರೊಕ್ಕ ತರ್ತೀನಿ. ತಡಿಯಪ್ಪ, ನಾವು ರೊಕ್ಕ ತರ್ತೀವಿ. ಅಕ್ಕ ದೌಡ್ ಬರ್ರಿ, ಮತ್ತೆ ತಗಿಂದ ಹೋಗಿ ಒಳಗೆ ಕುಂತಿಗಿಂತೀರಿ. ಅಯ್ಯ ತಮ್ಮ, ಬರ್ತೇವೆ ತಡಿ. ಏನು ರೊಕ್ಕ ಕೈ ಹಿಡ್ಕೊಂಡು ಇಡ್ತೀವನ? ತೊಗೊಂಬರ್ತೇವೆ ತಡಿ, ಎಲ್ಲಿ ಹೋಗುದಿಲ್ಲ. ಅಕ್ಕಾರ ನೀವು ತೋರಿ, ಬರ್ರಿ ಅದಾವ. ಬೇಡಪ್ಪ, ಅದಾವ. ಯವ್ವ, ಮನಿ ಮಾತ್ರ ಸೂಪರ್ ಆಗಿ ಕಾಣಕತ್ತೈತಿ. ಅವ್ವ, ಮಸ್ತ್ ಆಗೈತಿ. ಅಕ್ಕ, ನಿನ್ ರೂಮ್ಗಿಂತ ನನ್ನ ರೂಮ್ ಮಸ್ತ್ ಆಗೈತಿ. ಅಲ್ಲಿ ಮಾವ ನೋಡಾತಾರಲ್ಲ, ಅವ್ರು ಅನ್ನತ್ತಿದ್ರ ಭಾರಿ ಮಸ್ತ್ ಮಾಡ್ಕೊಂಡ್ಯವ, ಎಲ್ಲ ನಿನ್ ಪ್ಲಾನ್ ಅನ್ನ ಅಂತ ಕೇಳಾತಿದ್ರ. ಆಗ್ಲಿ ನಿಂದಾದ್ರೆ ನಂದಾದ್ರೇನು. ಈಗ ಇನ್ನೂ ಇರ್ಬೇಕಾದಕ್ಕೆ ನೀನಲ್ಲವಾ, ನಾನು ಮದುವೆ ಮಾಡ್ಕೊಂಡು ಹೋಗೇನಿ. ಏನು ಬಂದಾಗ ಒಂದ್ಸಲ ಅಲ್ಲಿ ನಿನ್ನ ರೂಮ್ ಆದ್ರೆ ನನ್ನ ರೂಮ್ ಆದ್ರೇನು, ಮದುವೆ ಮಾಡ್ಕೊಂಡ್ಮೇಲೆ ಅವಾಗ ಒಂದ್ಸಲ ಇವಾಗ ಒಂದ್ಸಲ ಬಂದು ಹೋಗಕ್ಕಷ್ಟೇ. ಏನು ನಮ್ಮದೇ ಅಂತ ಕಾಯಮ್ಮಾಗಿ ಉಳಿತೈತೆ. ನಾವು ಮದುವೆ ಮಾಡ್ಕೊಂಡು ಹೋದ ಗಂಡನ ಮನೆ ಒಳಗೆ ಹೆಂಗೈತೆ ಅನ್ನೋದೇ ಎಲ್ಲ ಮುಖ್ಯ. ಆದ್ರೂ ನಾನು ಇನ್ನು ಮದುವೆ ಮಾಡ್ಕೊಳಕ್ಕೆ ಸುಮಾರು ದಿನ ಆಯ್ತಪ್ಪ. ಆಗ್ವಲ್ತಕ್ ಬಿಡುವ, ಹೋಲತ್ತಾಗ. ಅವ ಮಸ್ತ್ ಕಟ್ಸಾತಿರ್ಬೇ, ಮನೆ ಮಾತ್ರ ಭಾಳ ಚಂದ ಕಟ್ಟಾತಿರಿ. ನಮ್ಮಪ್ಪನೂ ಇಂಥದ್ದೊಂದು ಮನೆ ಕಟ್ತಾನಂತ ನಾದ್ರೂ ಅನ್ಕೊಂಡಿದ್ದಿಲ್ಲ. ಅಯ್ಯೋ ಮಾವ ಅಳಿಯನ್ ಮಾತು ನೋಡಲಿ. ಅಯ್ಯೋ ಮನೆ ನೋಡಿ ಹಳ್ಯಾರಿಗಂತೂ ಜಗ್ಗ ಇಷ್ಟ ಆಗೈತಿ. ಭಾರಿ ಮಸ್ತ್ ಕಟ್ಸಾತಿರ್ರಿ ಯಾಕಾರ ಅಂತಂದ್ರೆ. ಅಡಿಗೆ ಮನಿದು ಹೇಳಿದ್ನಲ್ಲ, ಹಿಂಗೆ ಮಾಡ್ತೇವೆ ಇಲ್ಲಿ ಇಂಥದೆಲ್ಲ ಬರ್ತೈತಿ ಅಂತೇಳಿ ಭಾಳ ಖುಷಿ ಪಟ್ರು. ಅಲ್ಲ ಅವ ಅಡಿಗೆ ಮನೆ ಒಳಗೆ ಈ ಹಿಂಗೆ ಬ್ಯಾಕ್ ಡೋರ್ ಟಾಯ್ಲೆಟ್ಗೆ ಹೋಗೋದು ಮಾಡಿಸ್ಬಿಡ್ಬೇಕಿಲ್ಲ, ಮಸ್ತಾಕಿತ್ತು. ಬಚ್ಚಿನ ರೂಮ್ ಎಲ್ಲ ಬರುವಂಗೆ ಮಾಡಿಸ್ಬಾರ್ದಂತ. ಯಾವಾಗಲೂ ಅಡಿಗೆ ಮನೆ ಗಾಡಿ, ಬಾತ್ರೂಮ್ ಟಾಯ್ಲೆಟಿನ ಗಾಡಿ ಒಂದೇ ಇರಬಾರ್ದಂತ, ಗೊತ್ತನ? ಅಭಿಷೇಕ್ನ ಅಂತದ ವಾಸ್ತು ಪ್ರಕಾರ ಅಲ್ಲೇ ಅಲ್ಲ ಅಂತದ. ಆ ಥರ ಇರಲೇಬಾರ್ದಂತ. ಹೌದಾ? ಹೌದು ಮತ್ತೆ
ಅಡಿಗೆ ಮನೆ ಗಾಡಿ ಬಾತ್ರೂಮ್ ಗಾಡಿ ಎರಡೂ ಒಂದೇ ಇರಬಾರ್ದು. ಒಂದೇ ಗಾಡಿ ಆ ಕಡೆ ಒಂದೇ ಗಾಡಿ ಈ ಕಡೆ ಹಿಂಗೆ ಇರಲೇಬಾರ್ದು. ಅದು ಅವಶ್ಯಕ ಒಂದು ರೀತಿ. ಹೇಳ್ಬೇಕಂದ್ರೆ ಯಾವಾಗಲೂ ಅಡಿಗೆ ಮನೆ ಬಿಟ್ಟು ನಾವು ಯಾವಾಗಲೂ ಹಿತ್ಲು ಬಾಗ್ಲಕ್ಕೆ ಪೈಖಾನೆ ಮಾಡಿಸೋದು ಭಾಳ ಒಳ್ಳೇದು. ಈ ರೂಮ್ಗಳಾಗೆಲ್ಲ ಮಾಡಿಸ್ಕೋತಾರಲ್ಲವ ಅದೇನೋ ಒಂದು ಲೆಕ್ಕಕ್ಕೆ ಮಾಡ್ಕೊಳ್ಳಿ. ಆದರೆ ಈ ಅಡಿಗೆ ಮನೆಗೆ ಸಂಬಂಧ ಪಡಬಾರ್ದು. ಅದು ಅದ್ರಾಗೂ ದೇವ್ರ ಮನೆಗಂತೂ ಆನಿಸಿ ಪೈಖಾನೆ ಬಚ್ಚಲ ಇರಲೇಬಾರ್ದಂತೆ. ಹೌದಾ? ಎಷ್ಟು ನೇಮ ನಿತ್ಯ ನೋಡವ ಇದ್ರಾಗು ಅಲ್ಲ? ಮತ್ತೆ ಹಂಗೆ ಆಕೈತೇನ? ಅಯ್ಯೋ ಭಾಳ ಅದಾವ ನೇಮ ಪಾಲ್ಸಕ್ಕೆ ಹೋದ್ರೆ ವಾಸ್ತು ಪ್ರಕಾರ ಮನೆ ಭಾಳ ಚಂದ ಕಟ್ಟಿಸ್ಬೇಕು ಅಂದಂಗವ. ಇದೇನು ನೀರಿನ ಟಾಕಿ? ನೀರಿನ ಟಾಕಿ ದೊಡ್ಡದು ಮಾಡ್ಸಿರಿ ನೋಡವ. ಅವ ನನ್ನ ಬೆಡ್ರೂಮ್ನಾಗೂ ಆ ಕಪಾಟೆಲ್ಲ ಪಲ್ಲಂಗ್ ಮ್ಯಾಗ ಬರೋಂಗೆ ಮಾಡಿಸ್ಬೇಡ್ರಿ, ಈ ಕಡೆ ಬರೋಂಗೆ ಮಾಡಿಸ್ರಿ. ನಿನಗೆ ಹೆಂಗೆ ಬೇಕಲ್ಲ ಹಂಗೆ ಹೇಳಿ ನೀನೇ ಇದು ಮಾಡ. ಹೇಳ್ಬೋದು, ಇರ್ಲಿ ಬಿಡು ಹೇಳ್ತೇನೆ. ಇದು ಕದ ಹಿಂಗೆ ಹಾಕೋದು ತೆಗಿಯೋದು ಬರ್ತದೆ ನೋಡ, ಆ ಕದದ ಹಿಂದೆ ಕಪಾಟ್ ಮಾಡಿಸ. ಅಂದ್ರೆ ಕದ ತೆಗ್ದಾಗ ಅರ್ಬಿ ಯಾರಿಗೂ ಕಾಣಿಸಂಗಿಲ್ಲ. ಕದ ಹಾಕಿದ್ರೆ ಮುಗೀತು, ನಮ್ಮ ಕಪಾಟ್ ನಮ್ಮ ರೂಮ್ ಒಳಗಿರ್ತೈತಿ. ಹೌದಿಲ್ಲ? ಅದಕ್ಕೆ ಕದದ ಹಿಂದೆ ಮಾಡಿಸ್ರಿ ಕಪಾಟ. ಆಯ್ತು, ಚಲೋ ಆಯ್ತು. ಟಿಜುರಿ ಎಲ್ಲ ಗಾಡಿ ಒಳಗೆ ಹೋಗಂಗೆ ಮಾಡ್ಸಕತ್ತೇವಿ. ಹೌದನ? ಅವ ಅಂದಂಗೆ ಗಣೇಶ ಹಬ್ಬಕ್ಕೆ ನಮ್ಮ ಮನೆ ಗಣಪತಿ ಇಡ್ತಾರ, ನೀನು ಬಾ. ಅಲ್ಲ ನೀ ಕರಿತೀನಿ ಮತ್ತೆ ಒಂದು ಮಾತಾರ ಕರೆದ್ಲನು? ನಿಮ್ಮ ಅತ್ತಿ ಕರಿಲಾರ್ದ ನಾನಾರ ಹೆಂಗೆ ಬರಲಿ? ನಾ ಹೋಗಿ ಹೇಳ್ತೇನೆ ತಗೋ. ನಮ್ಮ ಅತ್ತಿನ ಫೋನ್ ಹಚ್ಚು ಹಂಗೆ ಬೇಕಾರೆ. ನನ್ನ ಗಂಡಗೆ ಹೇಳ ಕರಿತಾರವ್ರ? ಬೇಡ ಬೇಡ ಬೇಡ, ಸುಮ್ಮನೆ ಸರಿ ಅನ್ಸಲ್ಲ. ನೀವೆಲ್ಲರೂ ಹೇಳಿ ನಿಮ್ಮ ಅತ್ತಿ ಕರೆದು ಸುಮ್ಮನೆ ಯಾಕದು ಹೋಲತ್ತ. ನಿಮ್ಮ ಅತ್ತಿಗೆ ನಾವು ಬರೋದು ಮನಸ್ಸಿಲ್ಲ, ಆಕಿಗೆ ಇಲ್ಲಿ ಬರೋಕ್ಕೂ ಇಷ್ಟ ಇಲ್ಲ. ನಾವು ಸುಮ್ಮನೆ ಯಾಕೆ ಬಲವಂತ ಮಾಡ್ಬೇಕು? ಹೌದಿಲ್ಲ? ನಾವು ಬಂದ್ರೆ ಸುಳ್ಳು ಹಬ್ಬನೂ ಕರೆಕ್ಟಾಗಿ ಮಾಡೋದಿಲ್ಲ ಆಕಿ ನಿಮ್ಮ ಅತ್ತಿ. ಬ್ಯಾಡ ಬಿಡವ, ನೀವು ಚಂದಾಗ ಹಬ್ಬ ಮಾಡ್ಕೊರಿ ಅತ್ತಾಗ. ಇನ್ನಷ್ಟು ದಿನ ನಮ್ಮದು ಮನೆಗಿನಿ ಕಟ್ಟಿಸಿ ನಾವು ಜೀವನದಾಗ ಒಂದು ಒಳ್ಳೆ ರೀತಿ ಒಳಗೆ ಇದಾದ್ವಿ ಅಂದ್ರೆ ಅವಾಗ ಎಲ್ಲರೂ ನಮ್ಮ ಹಿಂದೆ ಬರ್ತಾರೆ. ಅವಾಗ ಗೊತ್ತಾಕತಿ ಯಾಕೆ ಈಗ ಸುಮ್ಮನೆ ಮಾತಾಡಿ ನಾವಿದು ಮಾಡ್ಕೋಬೇಕು.